ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ನಿಮಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನೋಡುವ ಏನಿದೆ ಅಂತ. ಮೊಬೈಲ್ಗೆ ಬೋಲ್ಬಾಲ ಬಂದರೆ ಫಸ್ಟಿಗೆ ತಾವು ನೆನಪಿಟ್ಕೊಳ್ತಕ್ಕಂಥದ್ದು ಲೇಖಿಕಾ ಪರಿಚಯ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪುಸ್ತಕದಲ್ಲಿ ತಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಹೊಸ ಪದಗಳ ಅರ್ಥನೂ ಸಹಿತ ಇದ್ದಾವೆ. ಅವುಗಳನ್ನು ಸಹಿತನೂ ಕೂಡ ತಾವು ಅಭ್ಯಾಸವನ್ನು ಮಾಡಬೇಕಾಗ್ತದೆ. ಇಲ್ಲಿ ಕನ್ನಡದಲ್ಲಿದೆ, ಅದಕ್ಕಾಗಿ ನಾನು ಅದನ್ನು ಹೇಳ್ತೀನಿ, ತಾವುಗಳು ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾ. ಸದಿ ಪದದ ಅರ್ಥ ಯುಗ, ಉದಾಸ್ ಅಂದರೆ ದುಃಖ, ಮೂಚ್ ಅಂದರೆ ಮೀಸೆ, ಪೂಂಚ್ ಅಂದರೆ ಬಾಲ, ಅವಕಾತ್ ಅಂದರೆ ಯೋಗ್ಯತೆ, ಗುಸ್ಸಾ ಅಂದರೆ ಕ್ರೋಧ, ಮಾಫಿ ಅಂದರೆ ಕ್ಷಮೆ, ಛಾತಿ ಎದೆ, ಜುದಾಯಿ ಬಿಟ್ಟಿರುವುದು, ಬೇರೆಯಾಗು, ಅಗಲಿಕೆ ಅಂತಾರೆ, ಕಸೂರ್ ಅಂದರೆ ತಪ್ಪು, ಧೂಮ್ ಅಂದರೆ ವೈಭವ, ಹಾಲ್ ಅಂದರೆ ಸ್ಥಿತಿ, ಮುಖಡ ಮುಖ, ನಾರಾಜ್ ಅಂದರೆ ಕೋಪಗೊಳ್ಳು, ನಿರಾಶೆ, ಅಗ್ರಜ್ ಅಂದರೆ ದೊಡ್ಡಣ್ಣ, ಆವಾಜ್ ಅಂದರೆ ಧ್ವನಿ, ಮಜಾಲ್ ಅಂದರೆ ಸಾಮರ್ಥ್ಯ, ಸಲೋನಾ ಸುಂದರ, ಸಚ್ ಸತ್ಯ, ವಕ್ತ್ ಸಮಯ, ಚಿಟ್ಟಿ ಪತ್ರ, ಚೌಕ್ನ ಆಶ್ಚರ್ಯಚಕಿತಗೊಳ್ಳು, ವಿಷಾದ್ ದುಃಖ, ಸಾಂತ್ವನ, ದಿಲಾಸ ಅಂದರೆ ಸಂತೈಸು, ಶಾಶ್ವತ ಅಂದರೆ ಶಾಶ್ವತ, ಖೋಜ್ ಅಂದರೆ ಶೋಧಿಸು, ಜಾಂಚ್ ಅಂದರೆ ಹುಡುಕು. ನೆಕ್ಸ್ಟ್ ಇರೋದು ಸಫರ್ ಅಂದರೆ ಯಾತ್ರೆ. ನಾನು ನಿಮಗೆ ಆಲ್ರೆಡಿ ಪುಸ್ತಕದಲ್ಲಿದ್ದಾವೆ, ಅವುಗಳ ಕನ್ನಡ ಅರ್ಥವನ್ನು ಹೇಳಿದ್ದೀನಿ. ಫಸ್ಟಿಗೆ ಬರ್ತದೆ ಏಕ್ ವಾಕ್ಯ ಮೇ ಉತ್ತರ ಲಿಖೆ ಅಂತ ಇದೆ. ಫಸ್ಟ್ ಕ್ವಶನ್ ಇತ್ತು ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಕೌನ್ ಪಡಾ ಥಾ ಅಂತ ಇದೆ. ಆನ್ಸರ್ ನೋಡಿದರೆ ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಎಸ್ ಟೆಲಿಫೋನ್ ಪಡಾ ಥಾ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಸೆಕೆಂಡ್ ಕ್ವಶನ್ ಇತ್ತು ಟೆಲಿಫೋನ್ ಕೆ ಪಾಸ್ ಅಪ್ನಾ ಮೊಬೈಲ್ ಕಿಸ್ನೆ ರಖಾ ಅಂತ ಇದೆ. ಉತ್ತರ ಇದೆ टेलीफोन के पास अपना मोबाइल मिस्टर शर्मा ने रखा था. थर्ड क्वेश्चन सब लोग किसे अपनी छाती से लगाए घूमते हैं ಅಂತಕ್ಕಂಥದ್ದಿದೆ. ಅದರ ಉತ್ತರ ಇದೆ सब लोग मोबाइल को अपनी छाती से लगाए घूमते हैं. ನಾಲ್ಕನೇ ಪ್ರಶ್ನೆ किसके मुखड़े पर धूल जमी है ಅಂತ ಇದೆ. ಉತ್ತರ ನೋಡೋದಾದರೆ ಏನಿದೆಪ್ಪ ಅಂತಂದರೆ ಟೆಲಿಫೋನ್ ಕೆ ಮುಖಡೆ ಪರ್ ಧೂಲ್ ಜಮಿ ಹೇ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಈ ಕಡೆ ಐದನೇ ಪ್ರಶ್ನೆ ಇದೆ मोबाइल का अग्रज कौन है ಇದೆ. ಉತ್ತರ मोबाइल का अग्रज टेलीफोन है. नेक्स्ट किसको देखकर दोनों चौक गए ಅಂತ ಇದೆ. ಪುರಾಣಿ ಚಿಟ್ಟಿ ಕೋ देखकर दोनों चौक गए ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು ಇತ್ತು. ಇನ್ನು 2-3 ವಾಕ್ಯದಲ್ಲಿ ಪ್ರಶ್ನೆಗಳನ್ನ ಉತ್ತರಗಳನ್ನು ಬರೀಬೇಕಾಗ್ತದೆ. ಫಸ್ಟ್ ಕ್ವಶನ್ ಇದೆ ಟೆಲಿಫೋನ್ ನೇ ಮನ್ ಹಿ ಮನ್ ಮೊಬೈಲ್ ಕೆ ಬಾರೆ ಮೇ ಕ್ಯಾ ಕಹಾ ಅಂತ ಒಂದು ಪ್ರಶ್ನೆ ಬರ್ತದೆ. उत्तर नोड़ोदाದ್ರೆ ಏನಿದೆ ಅಂತಂದ್ರೆ टेलीफोन ने मन ही मन कहा दिखने में चूहे जैसा, ना मूछ ना पूछ फिर भी इसकी इतनी पूछ, चल दूर हट मुझसे आकर बैठ गया मेरे पास, तेरी औकात ही क्या मेरे सामने ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಎರಡನೇ ಪ್ರಶ್ನೆ ಬರ್ತದೆ टेलीफोन की बातें सुनकर मोबाइल ने क्या कहा. उत्तर ನೋಡೋದಾದ್ರೆ मोबाइल ने कहा कि क्या हुआ भाई, मैंने तो तुम्हें कुछ कहा भी नहीं, तो गुस्सा क्यों हो रहे हो, मुझसे कोई गलती हो गई क्या, मैं माफ़ी चाहता हूँ, तुम मेरे बड़े भाई हो ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಉತ್ತರ ಅಲ್ಲಿ ಇತ್ತು. ಇನ್ನು ಮುಂದಿನ ಮೂರನೇ ಪ್ರಶ್ನೆ ಇತ್ತು पर्दे के पीछे से चिट्टी ने क्या कहा ಅಂತ ಇದೆ. ಅಲ್ಲಿ ಉತ್ತರ चिट्टी ने कहा मेरे प्यारे दोस्त तुमने सच कहा, समय सदा एक समान नहीं रहता ಅಂತಕ್ಕಂಥದ್ದು ಉತ್ತರ ಅಲ್ಲಿ ಆಗ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ ಇತ್ತು ಸ್ನೇಹಿತರೆ ಚಿಟ್ಟಿನೇ ಮುಸ್ಕರಾತೆ ಹುಯೆ ಯಸ್ ಕ್ಯಾ ಕಹಾ ಅಂತಕ್ಕಂಥದ್ದಿತ್ತು. ಅದರ ಉತ್ತರ ವೆರಿ ಸಿಂಪಲ್ ಇದೆ. ಚಿಟ್ಟಿನೇ ಮುಸ್ಕರಾತೆ ಹುಯೆ ಯಸ್ ಕಹಾ ಕಿ इसलिए मैं तो यही कहती हूँ जो मिल जाए जितना मिल जाए उसी में खुश रहना सीखो ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಅನ್ಯವಚನ ರೂಪಲಿಕೆ ಅಂತಕ್ಕಂಥದ್ದಿದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪುಸ್ತಕದಲ್ಲಿ ವ್ಯಾಕರಣದಲ್ಲಿ ಬರ್ತದೆ. ಏನು ಉತ್ತರಗಳಿದೆ ಅಂತಂದರೆ ಫಸ್ಟ್ ಒನ್ ಗಲ್ತಿದು ಏನಾಗ್ತದೆ ಗಲ್ತಿಯ ಅಂತಕ್ಕಂಥದ್ದು ಆಗ್ತದೆ, ಬಾತ್ದು ಬಾತೆ, ಚಿಟ್ಟಿದು ಚಿಟ್ಟಿಯ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅನ್ಯಲಿಂಗ ರೂಪಲಿಕೆ ಅಂತ ಪ್ರಶ್ನೆ ಬಂದಾಗ ಭಾಯಿ, ಬಹನ್, ಬೂಡಾ, ಬುಡಿ, ಮಾಲಿಕ್, ಮಾಲ್ಕೀನ್, ದಾದಿ, ದಾದಾ ಅಂತಕ್ಕಂಥದ್ದು ಆಗ್ತದೆ. ಇನ್ನು ವಿಲೋಮ ಶಬ್ದಗಳನ್ನು ಕೇಳಿದರೆ ಬಹುತ್, ಕಮ್, ಪಾಸ್, ದೂರ್, ಬಡ, ಛೋಟಾ, ಸುಂದರ, ಕುರೂಪ, ಅಗ್ರಜ, ಅನುಜ, ಅಚ್ಚಾ, ಬುರಾ,
ಸೊ ದೋಸ್ತ್ ತಮಗೆಲ್ಲ ಗೊತ್ತಿದೆ ಏನಾಗ್ತದ, ದುಶ್ಮನ್ ಅನ್ನಾಗ್ತದ. ಸಚ್ ಝೂಟ್, ಸಮಾನ್ ಅಸಮಾನ್, ಅಂದರ್ ಬಾಹರ್, ಶಾಶ್ವತ ನಶ್ವರ ಅಶಾಶ್ವತ ಅಂತಲೂ ಕೂಡ ಏನಾಗ್ತದಪ್ಪ ಅಂದ್ರೆ ಆಗ್ತದ. ಇನ್ನು ಎಸ್ ಜೋಡ್ಕರ್ ಲಿಖೆ ಅಂತ ಇದೆ, ಆಲ್ರೆಡಿ ಹೊಂದಿಸಿ ಬರೆದಿದ್ದೀವಿ. ಏನಿದೆ ಅಂತಂದರೆ ಹಮಾರಿ ಕೋಯಿ ಅಂತ ಇದೆ. ಸೊ ಉತ್ತರ ಏನಾಗ್ತದಪ್ಪ ಅಂದ್ರೆ ಪೂಂಚ್ ನಹಿ ರಹಿ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಸೆಕೆಂಡ್ದಲ್ಲಿ ಇಸ್ಮೆ ಹಮಾರ ಅಂತ ಇದೆ. ಸೊ ಅದರ ಉತ್ತರ ಏನಾಗಿತ್ತಪ್ಪ ಅಂತಂದರೆ ಎಸ್ ತಮಗೆ ಗೊತ್ತಿದೆ, ಎಸ್ ಇಸ್ಮೆ ಹಮಾರ ಕ್ಯಾ ಕಸೂರ್ ಹೇ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಇನ್ನು ಮುಂದೆ ಥರ್ಡ್ದಲ್ಲಿ ಸದಿಯೋಸೆ ಅಂತ ಇದೆ, ತುಮಾರ ಹಿ ರಾಜ್ ಥಾ ಅಂತಕ್ಕಂಥದ್ದು ಉತ್ತರ. ಇನ್ನು ಏಕನ ಏಕ ದಿನ ಅಂತದೆ, ಯಹ ಹೋನಾ ಹಿ ಥಾ ಅಂತಕ್ಕಂಥದ್ದು. ಇನ್ನು ಲಾಸ್ಟ್ ಫಿಫ್ತ್ ಒನ್ ಬಾತ್ ತುಮಾರಿ ಅಂತ ಇದೆ, ಬಿಲ್ಕುಲ್ ಸಚ್ ಅಂತಕ್ಕಂಥದ್ದು ಬರಿಬೇಕು. ಇನ್ನು ಶುದ್ಧ ಶಬ್ದ ಪರ್ ಗೋಲಾ ಲಗಾಯಿ ಅಂತ ಇದೆ. ಮಾತ್ರಗಳನ್ನು ನೋಡಿದರೆ ಯಾವ ಒಂದು ಶಬ್ದ ಅತಿ ಸರಿಯಾಗಿದೆ ಅನ್ನೋದನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿ ಮಾತ್ರಗಳನ್ನು ಎಸ್ ನೋಡಿ ಸರಿಯಾಗಿರ್ತಕ್ಕದ್ದನ್ನು ತಾವು ಎಸ್ ಅದನ್ನು ರೌಂಡ್ ಹಾಕಿ ಬರಿಬೇಕಿತ್ತು. ಫಸ್ಟ್ದಲ್ಲಿ ಟೆಲಿಫೋನ್ ಅಂತಕ್ಕಂಥದ್ದು ಸರಿಯಾಗ್ತದೆ, ಸೆಕೆಂಡ್ದಲ್ಲಿ ಎಸ್ ಇದು ಗುಸ್ತಾ, ಥರ್ಡಲ್ಲಿ ಮೊಬೈಲ್, ಫೋರ್ತದಲ್ಲಿ ನಾರಾಜ್, ಫಿಫ್ತ್ದಲ್ಲಿ ಉಪದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಬಿಟ್ಟ ಸ್ಥಳ ತುಂಬಬೇಕಿತ್ತು. ಸದಿಯೋं से उसका एक छत्र, ಉತ್ತರ ರಾಜ್ ಥಾ. ಚಾರೋ ಓರ್ ತುಮಾರಿ ಹಿ, ಉತ್ತರ ಧೂಮ್ ಮಚಿ ಹುಯಿ ಹೇ. ಥರ್ಡ್ದಲ್ಲಿ ಏನಾಗ್ತದೆ ಅಂತಂದರೆ ಯಾದ ರಖನಾ ಸಮಯ ಸದಾ ಏಕ ಸಾ ನಹಿ ರಹತಾ ಅಂತಕ್ಕಂಥದ್ದು. ಫೋರ್ತದಲ್ಲಿ ಸಬ್ ತುಮ್ ಪರ್ ಹಿ ಬಿಲ್ಕುಲ್ ಗಿಟರ್ ಗಿಟರ್ ಕರಣೆ ಲಗೆ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಕನ್ನಡದಲ್ಲಿ ಅನುವಾದ ಇತ್ತು. ಸೊ ಫಸ್ಟ್ ಒನ್ ಮುझसे कोई गलती हो गई क्या ಅಂದರೆ ನಾನು ಏನಾದರೂ ತಪ್ಪು ಮಾಡಿದ್ದೀನ ಅಂತ ಉತ್ತರ ಬರಬೇಕು. ಇನ್ನು ಎರಡನೇದರಲ್ಲಿ ಅಪ್ನಿ ಆವಾಜ್ ಸುನೆ ಮಹಿನೋ ಬೀತ್ ಜಾತೆ ಹೇ ಅಂತಕ್ಕಂಥದ್ದಿದೆ, ನನ್ನ ಧ್ವನಿ ಕೇಳಿ ಎಷ್ಟೋ ತಿಂಗಳು ಕಳೆದು ಹೋಗುತ್ತದೆ. ಥರ್ಡ್ದಲ್ಲಿ ಆಜ್ ತುಮ್ ಮುझे ಉಪದೇಶ ದೇ ರಹೇ ಹೋ ಅಂತ ಇದೆ, ಇವತ್ತು ನೀನು ನನಗೆ ಉಪದೇಶ ಮಾಡುತ್ತಿದ್ದೀಯಾ ಅಂತ ಏನಾಗಬೇಕಪ್ಪ ಅಂದ್ರೆ ಅಲ್ಲಿ ಉತ್ತರ ಬರಬೇಕು. ಇನ್ನು ಅದೇ ತನ್ನಾಗಿರ್ತಕ್ಕಂಥದ್ದು ಮುಂದಿನ ಒಂದು ವಾಕ್ಯ ಇದೆ, ಲೋಗ್ ಲಿಖ್ನಾ ಹಿ ಭೂಲ್ ಗೈ ಅಂತಕ್ಕಂಥದ್ದಿದೆ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದರೆ ಜನ ಬರೆಯುವುದನ್ನೇ ಮರೆತಿದ್ದಾರೆ. ಸೊ ಲಾಸ್ಟ್ ಇದ್ದು ತುಮ್ ಸತ್ಯ ಕಹ ರಹಿ ಹೋ ಅಂತ ಇದೆ. ಸೊ ನೀನು ಸತ್ಯ ಹೇಳುತ್ತಿದ್ದೀಯಾ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಆಗಬೇಕು. ಇನ್ನು ಎಕ್ಸ್ದಲ್ಲಿ ಅಂದರೆ ಕ್ವಶನ್ ನಂಬರ್ 10ನಲ್ಲಿ ಇರ್ತಕ್ಕಂಥದ್ದು ನಿಮ್ನಲಿಖಿತ ವಾಕ್ಯೋಂ ಮೇ ಪ್ರಯುಕ್ತ ಸರ್ವನಾಮ ಶಬ್ದೋं को रेखांकित कीजिए ಅಂತ ಇದೆ. ಅಲ್ಲಿ ಯಾವ ಸರ್ವನಾಮ ಇದ್ದಾವೆ ಅನ್ನೋದನ್ನು ತಾವುಗಳು ಬರಿಬೇಕಿತ್ತು. ಸೊ ಫಸ್ಟ್ ಒನ್ ತೇರಿ ಔಕಾತ್ ಹಿ ಕ್ಯಾ ಹೇ ಮೇರೆ ಸಾಮ್ನೆ ಅಂತಕ್ಕಂಥದ್ದು ವಾಕ್ಯ ಇತ್ತು. ಸೊ ಅದರಲ್ಲಿ ತೇರಿ ಮತ್ತು ಮೇರೆ ಅಂತಕ್ಕಂಥದ್ದು ಸರಿಯಾದ ಸರ್ವನಾಮಗಳು ಇತ್ತು. ಇನ್ನು ಸೆಕೆಂಡ್ದಲ್ಲಿ ತಕ್ಕಂದು ಮುझसे कोई गलती हो गई क्या ಅಂತ ಇದೆ. ಸೊ ಅದರಲ್ಲಿ ಮುझसे ಮತ್ತು ಗಲ್ತಿ ಎರಡೂ ಬರ್ತದೆ. ಥರ್ಡ್ ಒನ್ ಆಪ್ ತೋ ಮೇರೆ ಅಗ್ರಜೆ ಅಂತ ಇದೆ, ಆಪ್ ಮತ್ತು ಮೇರೆ ಇವೆರಡೂ ಸರ್ವನಾಮ. ಅರೆ ಡ್ಯಾಶ್ ಆವಾಜ್ ತೋ ದಾದಿ ಕಿ ಬಕ್ಸೆ ಸೆ ಆರೆ ಅಂತಕ್ಕಂಥದ್ದು ಯಹ ಅಂತಕ್ಕಂಥದ್ದು ಇತ್ತು. ಇನ್ನು ಸ್ವಲ್ಪ ಎಸ್ ವ್ಯಾಕರಣದಲ್ಲಿ ಸಂಬಂಧಪಟ್ಟಂತೆ ಇತ್ತು, ಕ್ರಿಯಾ ಶಬ್ದಗಳ ಮೇಲೆ ಕ್ವಶನ್ ಇತ್ತು. सब तुम्हें अपनी छाती से लगाए, उत्तर घूमते हैं. सेकेंड तुम क्या करोगे. थर्डದಲ್ಲಿ अपनी आवाज़ सुने मुझे महीनों बीत जाते हैं. फिफ्थ वन मिट्टी मेरे सुलौने मुख पर गिर जाए. नेक्स्ट थर्डದಲ್ಲಿ चारों ओर ही धूम मची हुई. ಇನ್ನು ಎಸ್ ಉತ್ತರ ಇತ್ತು ಏನು ಅಂತಂದರೆ ಇಲ್ಲಿ ಹೊಂದಿಸಿ ಬರೀಬೇಕಾಗಿರ್ತಕ್ಕಂಥದ್ದು ಇತ್ತು. ಆಲ್ರೆಡಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ. सो कान से ಅಂದರೆ सुनते हैं, आँखों से देखते हैं, दिमाग से सोचते हैं और हाथ से काम करते हैं ಅಂತಕ್ಕಂಥದ್ದು ಉತ್ತರಗಳಲ್ಲಿ ಬರೀಬೇಕು. ಇನ್ನು ಇಲ್ಲಿ ಈ ಕ್ರಿಯಾ ಶಬ್ದಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಪದಬಂಧದಲ್ಲಿ ಕೇಳಿದ್ದಾರೆ. ಅವುಗಳನ್ನು ತಾವುಗಳು ಇದು ಬರಿಬಹುದಾಗಿತ್ತು. ದೇಖ್ನಾ, ಪಡನಾ, ನಾಚನಾ. ನೆಕ್ಸ್ಟ್ ಇರ್ತಕ್ಕಂಥದ್ದು ಎಸ್ ಚಕ್ನ ನಾಪ್ ಅಂತಕ್ಕಂಥದ್ದು ಇತ್ತು. ಇನ್ನು ಇಲ್ಲಿ ಏಕ ವಾಕ್ಯ ಮೇ ಉತ್ತರ ಅಂತ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸಹಿತ ತಾವು ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ಬೋದು ಅಂತ ಹೇಳ್ತಾ ಇಷ್ಟಿತ್ತು 8ನೇ ತರಗತಿಯ 9ನೆಯ ಪಾಠ ಮೊಬೈಲ್ ಕಾ ಬೋಲ್ ಬಾಲಾ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳು. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳಿದ್ದು ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರಿದಿರಿ.